ಬಳಗ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಸನ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ 3ನೇ ವರ್ಷದ 10 ದಿನಗಳ ಬಾಲ ಸಂಸ್ಕಾರ ಶಿಬಿರ 2025ರ ಸಮಾರೋಪ ಸಮಾರಂಭವು ಯಶಸ್ವಿಯಾಗಿ ಜರುಗಿತು. ಸಮಾರಂಭವನ್ನು ಖ್ಯಾತ ಆಯುರ್ವೇದ ವೈದ್ಯರಾದ ಡಾಕ್ಟರ್ ನಾರಾಯಣ ಪ್ರಕಾಶ್ ಅವರು ಉದ್ಘಾಟಿಸಿ ಮಾತನಾಡಿದರು. ಷೋಡಶ ಸಂಸ್ಕಾರ, ಭಾರತೀಯ ತತ್ವ, ಆದರ್ಶ, ಸಂಸ್ಕೃತ ಮಹತ್ವ ಮುಂತಾದ ವಿಷಯಗಳ ಕುರಿತು ಮಾಹಿತಿ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸುಜಲಾ ಕಾಲೇಜು ಸಂಸ್ಥಾಪಕರಾದ ಡಾಕ್ಟರ್ ಎಸ್ ಲೋಕೇಶ್ ಅವರು ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣದ ಕುರಿತು ವಿಸ್ತೃತವಾಗಿ ತಿಳಿಸುವ ಮೂಲಕ ಹಿಂದೂ ಧರ್ಮದ ರಕ್ಷಣೆಗೆ ಈ ರೀತಿಯ ಸಂಸ್ಕಾರಯುತ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ವಿಶೇಷವಾಗಿ ಮಕ್ಕಳ ಸಾಂಸ್ಕೃತಿಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳನ್ನು, ಹಿತೈಷಿಗಳನ್ನು ಗೌರವಿಸಲಾಯಿತು. ಜೊತೆಗೆ ಮಕ್ಕಳಿಗೆ ಅಭಿನಂದನಾ ಪತ್ರ ನೀಡಲಾಯಿತು. ಪ್ರಣವ್ ನೇತೃತ್ವದಲ್ಲಿ 3ನೇ ವರ್ಷದ ಬಾಲ ಸಂಸ್ಕಾರ ಶಿಬಿರ ಇವತ್ತು ಸಮಾರೋಪಗೊಳ್ತಾ ಇದೆ. ಶಿಬಿರದಲ್ಲಿ ಬಹಳಷ್ಟು ಸಂಸ್ಕಾರಗಳನ್ನು ಕಲಿತಿದ್ದೀರಿ, ಸಂಸ್ಕಾರಯುತರಾಗಿದ್ದೀರಿ. ಮುಂದೆಯೂ ಸಂಸ್ಕಾರ ಇನ್ನು ಬೆಳೀತಾ ಹೋಗ್ಬೇಕು. ಯಾಕಂದ್ರೆ ಸಂಸ್ಕಾರ ಇಲ್ಲ ಅಂತಂದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ. ಸಂಸ್ಕಾರವೇ ನಮ್ಮ ಮನುಷ್ಯನನ್ನ ಮಾಡೋದು. ಹಾಗಾಗಿ ನಮ್ಮಲ್ಲಿ ಷೋಡಶ ಸಂಸ್ಕಾರ ಅಂತ ಹೇಳಿದ್ದಾರೆ. ಗರ್ಭಾಧಾನ ಅಂದ್ರೆ ಮಗು ಹುಟ್ಟುವುದಕ್ಕಿಂತ ಮೊದಲೇ ಒಂದು ಸಂಸ್ಕಾರ ಆಗ್ತದೆ, ಗರ್ಭಾಧಾನ ಸಂಸ್ಕಾರ. ಅಲ್ಲಿಂದ ಹಿಡಿದು ಕೊನೆ ನಾವು ಪ್ರಯಾಣ ಮೇಲೆ ಹೋಗೋ ತನಕದ್ದು ಅಂತ್ಯೇಷ್ಟಿ ಸಂಸ್ಕಾರ. ಅಲ್ಲಿ ತನಕ 16 ಸಂಸ್ಕಾರಗಳು ಮನುಷ್ಯನ ಜೀವನದಲ್ಲಿ ಬರುತ್ತೆ. ಈ 16 ಸಂಸ್ಕಾರಗಳಲ್ಲಿ ಕಾರ್ಯಕ್ರಮದಲ್ಲಿ ಹಾಸನದ ವಂದೇ ಮಾತರಂ ಗೆಳೆಯರ ಬಳಗದ ಮುಖ್ಯ ಸಂಚಾಲಕರಾದ ಪ್ರಣವ್ ಭಾರದ್ವಾಜ್, ವಿಶ್ವ ಹಿಂದೂ ಪರಿಷತ್ ಹಾಸನ ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜು, ಬಳಗದ ಸದಸ್ಯರಾದ ಚಿನ್ಮಯ್, ಪ್ರಜ್ವಲ್, ಸೃಜನ್, ಪ್ರಥಮ್, ಸಂಕ್ಷಮ್, ಮಕ್ಕಳ ಪೋಷಕರು ಹಾಗೂ ಸಂಘಟನೆಯ ಹಿತೈಷಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.